ನಾವಿವತ್ತು ಏತರ್ 450X ನ ರಿವ್ಯೂ ಮಾಡ್ತಾ ಇದೀವಿ. ನಿಮ್ಗೆ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ರೇಂಜ್ ಎಷ್ಟು ಕಿಲೋಮೀಟರ್ ಬರ್ತಾ ಇದೆ? ಸರ್ ಅರೌಂಡ್ ಇಕೋ ಅಲ್ಲಿ ಮಾಡಿದ್ರೆ ಅರೌಂಡ್ 95 to 100 ಆರಾಮಾಗಿ ಬರುತ್ತೆ. ಓಕೆ, ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಏನಂದ್ರೆ ಇಕೋ ಅಲ್ಲಿ ಇನ್ಕ್ಲೈನ್ ಇತ್ತು ರೋಡ್ ಅಂದ್ರೆ ಡಬಲ್ ಜಲ್ ಆಗಲ್ಲ. ಆಗಲ್ಲ. ಅದಕ್ಕೋಸ್ಕರ ಅದು ಬಿಟ್ಟು ರೈಡ್ ಮತ್ತೆ ಸ್ಪೋರ್ಟ್ ಹಾಕಿದ್ರೆ ಅರೌಂಡ್ 70 70 to 80 ಅಂತೂ ನಾರ್ಮಲ್ ರೇಂಜ್ ಬಂದೇ ಅಲ್ಲಿ ಬರುತ್ತೆ. ಬಂದೇ ಬರುತ್ತೆ. ಆಮೇಲೆ ನೀವು ತಗೊಂಬೇಕಾದ್ರೆ ಆನ್ ರೋಡ್ ಪ್ರೈಸ್ ನಿಮಗೆ ಎಷ್ಟಾಯ್ತು? 1.94 ಏನೋ ಇತ್ತು. ಸೊ Okay. 10ಗೆ ಹತ್ರ ಏನೋ ಡಿಸ್ಕೌಂಟ್ ಅವಾಗ ಏನೋ ಬಂದಿತ್ತು. ಸೊ ಬಟ್ ಆ ರೇಟ್ಗೆ ವರ್ತ್ ಇದೆ. ತುಂಬಾನೇ ಬರ್ತಿದೆ ಅಂತ ಅನಿಸ್ತಾ ಇದೆ. ಓ. ಸೊ ಇದು ಬಂದ್ಮೇಲೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಬಂದ್ಮೇಲೆ ಪೆಟ್ರೋಲ್ ವೆಹಿಕಲ್ ನ ಸ್ವಲ್ಪ ಕಡಿಮೆ ಮಾಡಿದೀವಿ ಯೂಸೇಜ್. ಸೊ ಸರ್ವಿಸ್ ಬುಕ್ ಮಾಡೋದು ಸ್ಟ್ರೈಟ್ ಆಗಿ ಹೋದ್ರೆ ಯೂಶಲಿ ತಗೊಳ್ಳಲ್ಲ ಏತರ ಸರ್ವಿಸ್ ಸೆಂಟರ್ಸ್ ಅಲ್ಲಿ. Okay. ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಬೇಕು. ಕಾರಿಗೆ ಹೆಂಗ್ Well in ಮಾಡ್ತೀವೋ advance. ಅದೇ ತರ. Right. ಪಿಕಪ್ ಡ್ರಾಪ್ ಫೆಸಿಲಿಟೀಸ್ ಇಲ್ಲ, ನಾವೇ ಹೋಗಿ ಬಿಡ್ಬೇಕು. ಹೋಗ್ಬೇಕು. ಸೊ ಯೂಶಲಿ 1.5 ಡೇ ಆಗುತ್ತೆ ಸರ್ವಿಸ್ ಮಾಡಿ ಕೊಡ್ತಾರೆ. ಕಂಪ್ಯಾರಿಟಿವ್ಲಿ ಎಕ್ಸ್ಪೆನ್ಸಿವ್ ಇದೆ ಸರ್ವಿಸ್ ಇದು. ಜಾಸ್ತಿ ಇದೆ. ತಗೊಂಡಾಗಿಂದ ಆಕ್ಚುಯಲ್ ಆಗಿ ಖರ್ಚಂತ ಜಾಸ್ತಿ ಏನೂ ಯಾವ್ದು ಇಲ್ಲ. ನಾನು ಹೇಳ್ದಂಗೆನು ಲೈಕ್ ಒಂದ್ ಐಟಮ್ ಹಾಕಿಲ್ಲ, ಅವ್ರೇನೆ ಅದನ್ನ ಅವ್ರೇ ಹೇಳೋಕ್ free ಆಗಿ ಮುಂಚೆನೆ ಅವ್ರೇ ಹಾಕ್ಕೊಟ್ರು. ಸೊ ಸ್ವಲ್ಪ ಪ್ರೀಮಿಯಂ ಆದ್ರೂ ಪರವಾಗಿಲ್ಲ, ರಿಲಯಬಿಲಿಟಿ ಇವೆಲ್ಲ ಇರ್ಬೇಕು ಅಂದ್ರೆ ಆರಾಮಾಗಿ ಹೋಗ್ಬೋದು ಇದಕ್ಕೆ. ಆರಾಮಾಗಿ ಹೋಗ್ಬೋದು. ಸ್ಮಾಲ್ ಪಾರ್ಟಿಕಲ್ಸ್ ಏನಿರುತ್ತಲ್ಲ ಅದು ಬಂದಾಗ ಸೌಂಡ್ ಬರುತ್ತೆ ಅಂತ, ಆಮೇಲೆ ವಾಶ್ Okay. ಮಾಡಿದ್ರೆ ಅದು ಸರಿ ಹೊಟ್ಟೋಯ್ತು. ಸೊ ಆ ಸೌಂಡ್ ರೆಗ್ಯುಲರ್ ಆಗಿ ವಾಶ್ ಮಾಡಿ ಇಡ್ಬೇಕಾ ಇಲ್ಲ ನಾರ್ಮಲ್ ಆಗಿ ಬರ್ತಾನೆ ಇರುತ್ತೆ ಅದು sound? ಇಲ್ಲ ಅದು ಯಾವಾಗ್ಲಾದ್ರೂ ಯಾವಾಗಾದ್ರೂ ಜಾಸ್ತಿ ಮಡ್ ಧೂಳ್ ರೋಡ್ ಅಲ್ಲಿ ಕುತ್ಕೊಂಡಾಗ. ಜಾಸ್ತಿ ಓಡಿಸಿದಾಗ ಮಾತ್ರ ಬರುತ್ತೆ. ಸೊ ವಾಶ್ ಮಾಡಿದಾಗ ಅದು ಹೊಟ್ಟೋಗುತ್ತೆ. Okay. ರಿಲಯಬಿಲಿಟಿ ವೈಸ್ ಮತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನನ್ಗೆ ಒಂದ್ಸತಿ ಇದು ಹೈ ಬೀಮ್ ಬೀಳ್ತಾ ಇರ್ಲಿಲ್ಲ. ಅದ್ ಏನಾಯ್ತು ಅಂತಾನೆ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ಹೈ ಬೀಮ್ Okay. ಇದಾಯ್ತು. ಶೋರೂಮ್ ತಗೊಂಡೋಗ್ ಕೊಟ್ಟೆ, ಇಮಿಡಿಯೇಟ್ ಆಗಿ ರೆಡಿ ಮಾಡಿ Replace ಮಾಡ್ಬೋದು. ರಿಪ್ಲೇಸ್ ಮಾಡಿ ಕೊಟ್ಟೆ. ನೋ ಕ್ವೆಶನ್ಸ್ ಆಸ್ಕ್.